ಎಲ್ಲರಿಗೂ ನಮಸ್ಕಾರ. ನಾನು ನಳಿನಾ ನಾಗಭೂಷಣ್ ಮಾತಾಡೋದು. ನಾನೀಗ ನಿಮಗೆಲ್ಲರಿಗೂ ಕ್ರಿಯೇಟಿವ್ ರಂಗೋಲಿ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಇವತ್ತು ನಾನು 2 ಥರ ಫ್ಲವರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಅದಕ್ಕೆ ಬೇಕಾಗುವ ಸಾಮಗ್ರಿ ಕಲರ್ಸ್ ಯಾವುದಾದ್ರೂ ಪರವಾಗಿಲ್ಲ. ರಂಗೋಲಿ ಪೌಡರ್ಗಳು, ಈ ಥರ ಫೆವಿಕಾಲ್ ಬಾಟಲ್ ಹಳೇದಿರುತ್ತಲ್ಲ ಅದಕ್ಕೆ ನಾವು ತುಂಬಿಸಿ ಅದರಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಇದಕ್ಕೆ ಲೈನ್ ಹಾಕೋದಕ್ಕಾಗಲಿ ರೌಂಡ್ಸ್ಗೆ ಹಾಕೋದಕ್ಕಾಗಲಿ. ಹಾಗೆ ಈಗ ನೋಡಿ, ಫಸ್ಟು ಇದು ಫ್ಲವರ್ ಮಾಡೋದಕ್ಕೆ ಸ್ವಲ್ಪ ದೊಡ್ಡದಾಗಿ ತಗೋಬೇಕು. ಅಂದರೆ ಈ ಥರ ರೌಂಡ್ ಮಾಡ್ಕೋಬೇಕು. ಹೀಗೆ ಸ್ವಲ್ಪ ದೊಡ್ಡದಾಗಿ ಕೈಯಲ್ಲಾದರೂ ಮಾಡ್ಬೋದು, ಸ್ಪೂನಲ್ಲಾದರೂ ಮಾಡ್ಬೋದು. ಓಕೆ, ಮತ್ತು ಇನ್ನೊಂದು ರೌಂಡ್ ಇದನ್ನು ಸ್ವಲ್ಪ ಅಷ್ಟೇ, ಸ್ವಲ್ಪ ಚಿಕ್ಕದಾಗಿ, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ, ಇದು ಇನ್ನು ಸ್ವಲ್ಪ ಚಿಕ್ಕದಾಗಿ ಇನ್ನೊಂದು. ಯಾಕೆ ಅಂದರೆ ಬೆರಳಲ್ಲಿ ತೋರಿಸ್ತಾ ಇದ್ದೀನಿ, ಬಡ್ಡಲ್ಲಿ ತೋರಿಸ್ತಾ ಇದ್ದೀನಿ, ಟೂತ್ ಪಿಕ್ಕಲ್ಲಿ ತೋರಿಸ್ತಾ ಇದ್ದೀನಿ, ಮ್ಯಾಚ್ ಸ್ಟಿಕ್ಕಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಆಯಾ ಲೆವೆಲ್ಗೆ ಸರಿಯಾಗಿ ನಾವು ಪೌಡ್ರನ್ನ ಹರಡ್ಕೋಬೇಕಾಗತ್ತೆ. ಇಲ್ಲಿ ಇದಕ್ಕೆ ಸ್ವಲ್ಪ ಸಾಕು, ಟೂತ್ ಪಿಕ್ಕಲ್ಲಿ ಮಾಡೋದಕ್ಕೆ ಡಿಸೈನ್ ಹೈಲೈಟ್ ಆಗುತ್ತೆ ನಾವು ಮಾಡೋದು. ನೋಡಿ, ಈಗ ಫಸ್ಟು ಸ್ವಲ್ಪ ರೌಂಡ್ ಮಾಡ್ಕೊಳ್ಳೋದು, ಮಾಡಿಕೊಂಡು ಹೀಗೆ ಲೈನ್ ಮಾಡೋದು. ನಮ್ಮ ಕಡೆ ಹಂಗೆ ಪಕ್ಕದಲ್ಲಿ ಲೈನ್ ಮಾಡ್ಕೊಳ್ತಾ ಬರೋದು. ಹೀಗೆ ಹೀಗೆ ಮಾಡಿದಾಗ ಅಕಸ್ಮಾತ್ ನಮ್ಗೆ ಅದು ರೌಂಡ್ ಸರಿಯಾಗಿ ಬರಲಿಲ್ಲ ಅಂದರೆ ಇನ್ನೊಂದು ಸಲ ಹೀಗೆ ಅದನ್ನು ಮೂವ್ ಮಾಡ್ಬೋದು. ಹೀಗೆ ಎಷ್ಟಾದರೂ ಪೆಟಲ್ ಬರ್ಬೋದು ಅದರಲ್ಲಿ. ಮತ್ತು ಇನ್ನೊಂದು ಥರ ಅದನ್ನು ಮಧ್ಯ ಸ್ವಲ್ಪ ಇದು ಮಾಡಿಕೊಂಡು ಒಂದು ಲೆವೆಲ್ ತೊಗೊಂಡೋಗೋದು, ಮತ್ತು ಇನ್ನೊಂದು ಲೆವೆಲ್ ಹೀಗೆ ತೊಗೊಳ್ಳೋದು. ಇದನ್ನು 4 ಕಡೆ ಲೆವೆಲ್ ಮಾಡ್ಕೊಳ್ಳೋದು. ಹೀಗೆ ನಿಮಗಿದು ಸೆಟ್ ಆಯ್ತಲ್ಲ, 4 ಕಡೆ ಈ ಸೆಂಟ್ರಿಂದ ಹೀಗೆ ಮಾಡೋದು. ಇದು ನೋಡಿ, ಹೀಗೆ ಇದು ಹೀಗೆ ಸ್ವಲ್ಪ ಲೆವೆಲ್ಲು ಎಲ್ಲ ಒಂದೇ ಥರ ಮಾಡಿದ್ರೆ ಸ್ಕ್ವೇರ್ ಆಗಿ ಕಾಣುತ್ತೆ. ಹೀಗೆ ಇಲ್ಲ ನಾವು ಈ ಥರ ಮಾಡ್ತೀವಿ ಅಂದರೆ ನಮ್ಮ ಕ್ರಿಯೇಟಿವಿಟಿನೂ ಇರುತ್ತೆ, ಬಟ್ ಸ್ವಲ್ಪ ಬೇಸಿಕ್ಸ್ ಗೊತ್ತಿದ್ರೆ ಈಸಿಯಾಗಿ ಮಾಡ್ಬೋದಲ್ಲ, ಅದಕ್ಕೋಸ್ಕರ. ಇದು ಸೈಜ್ 4 ಕಡೆ ಇದನ್ನು ಸ್ವಲ್ಪ ಮಾಡೋದು. ಹೀಗೆ ಸ್ವಲ್ಪ ನೋಡಿ, ಇದೊಂಥರ ಕಾಣುತ್ತೆ ಹೂ ಅಲ್ವಾ. ಮತ್ತು ಇದನ್ನೇ ಬಡ್ಡಲ್ ಮಾಡೋದು, ಇದೇ ಫ್ಲವರ್ನ ಬಡ್ಡಲ್ ಮಾಡೋದು. ಹೀಗೆ ಸ್ವಲ್ಪ ರೌಂಡ್, ಈಗ ಫಸ್ಟ್ ತೋರಿಸಿದ್ನಲ್ಲ ಆ ಮೆಥಡ್. ಈಗ ದೇವ್ರ ಮುಂದೆ ಇಡೋದಕ್ಕಾಗಲಿ, ಮತ್ತು ಆರತಿ ತಟ್ಟೆ ಸುತ್ತಾಗಲಿ, ಏನೇ ಡಿಸೈನ್ ಪ್ರತಿಯೊಂದು, ಒಂದು ವಾಸ್ ಸೆಟ್ ಮಾಡ್ತೀವಿ, ವಾಸ್ ಹತ್ರ ಆಗಲಿ ಪ್ರತಿಯೊಂದು ಕಡೆಯೂ ನಾವು ಇದು ಇಡ್ಬೋದು. ಡೈಲಿ ಮನೆ ಮುಂದೆ ನಾವು ಇದನ್ನು ಈ ರೀತಿ ಮಾಡಿಕೊಂಡು ಇಡ್ಬೋದು. ಹಳೆ ಫೋಟೋ ಫ್ರೇಮ್ ಇದ್ದರೆ ಅದನ್ನು ಬ್ಯಾಕ್ ಸೈಡ್ ಪೇಂಟ್ ಹಚ್ಚಿ ಈ ಥರ ಬಳಸ್ಕೋಬೋದು. ಇಲ್ಲ ಅಂತ ಅಂದರೆ ಬೇರೆ ಬೋರ್ಡ್ ಥರ ಆಗಲಿ ಇಟ್ಕೊಂಡು ಮಾಡ್ಬೋದು. ನೋಡಿ, ಅದರಲ್ಲೇ ಇನ್ನೊಂದು ಥರದ್ದು ಈಗ ತೋರಿಸಿದ್ನಲ್ಲ ಅದು ಸ್ವಲ್ಪ, ಇದು ಬಡ್ಡಲ್ಲಿ ಮಾಡಿದ್ರೆ ಈ ಸೈಜ್ ಬರುತ್ತೆ. ಓಕೆ, ನೋಡಿ ಬಡ್ಡಲ್ಲಿ ಮಾಡೋದು ಹಿಂಗೆ ಬರುತ್ತೆ. ಅದೇ ಇನ್ನು ಸ್ವಲ್ಪ ಚಿಕ್ಕದಾಗಿ ಹರಡ್ಕೊಂಡು ಇದನ್ನು ನಾವು ಮ್ಯಾಚ್ ಸ್ಟಿಕ್ಕಲ್ಲಿ, ಏನಪ್ಪ ಇದು ಮ್ಯಾಚ್ ಸ್ಟಿಕ್. ಓಕೆ ಲಕ್ಕಿ, ನೀನು ಮಾಡ್ತೀಯಾ ಕೊಟ್ಟರೆ ಮಾಡಿಬಿಡ್ತೀಯ. ನೋಡಿ, ಅದೇ ಹೂವು ಅದೇ ಇದು ಬೆರಳಲ್ಲಿ ಮಾಡಿದ್ರೆ ಏನು ಸೈಜ್ ಬರುತ್ತೆ, ಕೆಳಗೆ ಮಾಡೋದು ಇದರಲ್ಲಿ ಮಾಡಿದ್ರೆ ಏನು ಸೈಜ್ ಬರುತ್ತೆ ಬಡ್ಡಲ್ಲಿ, ಮತ್ತು ಮ್ಯಾಚ್ ಸ್ಟಿಕ್ಕಲ್ಲಿ ಮಾಡಿದ್ರೆ ಏನು ಸೈಜ್ ಬರುತ್ತೆ. ಯಾವ ಥರ ಆದರೂ ಮಾಡ್ಬೋದು.
ಸೇಮ್ ಸೈಜ್ ನಮಗೆ ಇದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿ ಹರಡ್ಕೋಬೇಕಾಗತ್ತೆ ಅಷ್ಟೆ. ಇದು ಬೆರಳು, ಇದು ಬಡ್, ಇದು ಮ್ಯಾಸ್ಟಿಕ್, ಇನ್ನೊಂದು ಟೂತ್ ಪಿಕ್. ತಿರುಗಿಸಿ ಆದರೂ ಮಾಡ್ಬೋದು, ಇಲ್ಲ ಅಂದರೆ ಚಿಕ್ಕದಾಗಿ ಬೇಕು ಅಂತಂದರೆ ಈ ಥರ ಆದರೂ ಮಾಡ್ಬೋದು. ಇನ್ನೂ ಪುಟ್ಟದಾಗಿ ಹರಡ್ಕೊಂಡು ಶಾರ್ಪ್ ಇದರಲ್ಲಿ ಮಾಡ್ಬೋದು. ಇನ್ನೂ ಬೇರೆ ಬೇರೆ ಹೂಗಳೆಲ್ಲ ತುಂಬ ಒಂದಾದ್ರ ಮೇಲೊಂದು ತೋರಿಸ್ತಾ ಇರ್ತೀನಿ. ದಯವಿಟ್ಟು ನೋಡಿ, ಲೈಕ್ ಮಾಡಿ. ಇನ್ನೂ ಸ್ಫೂರ್ತಿ ಸಿಗುತ್ತೆ ನಮಗೂ ತೋರಿಸೋದಕ್ಕೆ. ತುಂಬ ಇದೆ ಇದರಲ್ಲಿ, ಇನ್ನೂ ತುಂಬ ಡಿಸೈನ್ಸ್ ಫ್ಲವರ್ ಇದೆ. ಒಂದೊಂದು ಸಲ ಹೀಗೆ ಮೇಲಕ್ಕೆ ಇದಾದಂಗೆ ಆಗುತ್ತೆ, ಅದು ನಾವು ಅದನ್ನು ಸರಿ ಮಾಡಬೇಕಾಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕಾಗತ್ತೆ, ಬರುತ್ತೆ, ನೀಟಾಗಿ ಬರುತ್ತೆ. ನೋಡಿ, ಇನ್ನೂ ಪುಟ್ಟದಾಗಿ ಚಿಕ್ಕ ಇದರಲ್ಲಿ ತೋರಿಸ್ತೀನಿ. ಏನೇ ಆಗಲಿ ಫಸ್ಟ್ ನಾವು ಹಾಕಿದ್ಮೇಲೆ ಅದನ್ನು ಈ ರೀತಿ ಮಾಡಬೇಕು. ತೆಳ್ಳಗೆ ಸರ್ಕಲ್ ಆಗಿ ಮಾಡ್ಕೋಬೇಕು. ಹೇಳಪ್ಪ ಲಕ್ಕಿ ನೀನು. ನೋಡಿ, ಸ್ವಲ್ಪ ದಪ್ಪ ಇದೆ. ಈ ರೀತಿ ಬರುತ್ತೆ. ಈಗ ಇನ್ನೊಂದು ಸಲ ಇದನ್ನೇ ತೋರಿಸ್ತೀನಿ. ಹೀಗೆ 2 ರೀತಿ ಟ್ರೈ ಮಾಡಿ. ಮತ್ತೆ ಮತ್ತೆ ತುಂಬ ಫ್ಲವರ್ಸ್ ಇದೆ ಇದರಲ್ಲಿ, ತೋರಿಸ್ತೀನಿ. ಹೀಗೆ ಬಿಟ್ಟರೆ ಹಾಫ್ ಫ್ಲವರ್ ಬರುತ್ತೆ. ಇದನ್ನು ನೋಡಿ, ಇಲ್ಲಿಂದ ನಾವು ಈಗ ಲೈನ್ ಕೊಟ್ಟರೆ ಇದೇ ಫ್ಲವರ್ಗೆ ಬಂಚಲ್ಲಿ ಸೆಟ್ ಮಾಡೋಂಗೆ ಬಂಚ್ ಹಾಕಿದಾಗ ಅದರಲ್ಲಿ ಸೆಟ್ ಮಾಡ್ಬೋದು. ಇದು ಇಷ್ಟೇ ಫ್ಲವರ್, ಹಾಫ್ ಫ್ಲವರ್ ಇದು. ಚಿಕ್ಕದಾಗಿ ಇದನ್ನು ಕ್ರಿಯೇಟ್ ಮಾಡೋದು. ಈಗ ಇದಕ್ಕೆ ಸೆಂಟ್ರಲ್ಲಿ
ನಾವು ಕಲರ್ ತುಂಬಿಸ್ಬೋದು. ಚಿಕ್ಕದಾಗಿ ರೌಂಡ್ ಮಾಡಿದ್ರೇ ಹೂವು ಹೈಲೈಟ್ ಆಗೋದು. ಬಟ್ ನೋಡಿ ಹೀಗೆ ಮಾಡಪ್ಪ, ಪ್ರೆಸ್ ಮಾಡಿ ನಿಧಾನವಾಗಿ ರೌಂಡೇ ಬರಬೇಕು. ನಿಂಗೆ ಇಂಟ್ರೆಸ್ಟ್ ಅಲ್ಲ ಲಕ್ಕಿ ಇಲ್ಲ. ಹಾಂ ನೋಡಿ ಹೀಗೆ ರೌಂಡ್ ಮಾಡ್ಕೊಳ್ಳೋದು ಹೀಗೆ. ಇದ್ರೊಳಗಡೆ ಈಗ ಬೇರೆ ಕಲರ್ ಹಾಕಿದ್ರೆ ಹೈಲೈಟ್ ಆಗುತ್ತೆ ಫ್ಲವರ್. ಸ್ವಲ್ಪ ಪ್ರೆಸ್ ಮಾಡಿ, ಜಾಸ್ತಿ ಬೇಡ. ಈಗ ಈ ರೀತಿ ಫ್ಲವರ್ಗೂ ಹೆಂಗಿರುತ್ತೆ ಇರು, ಗ್ರೀನ್ ಹಾಕೋಣ. ಇನ್ನೊಂದಕ್ಕೆ ನೀರು ನೋಡಿ, ಈಗ ಫಿಲ್ ಮಾಡಿ. ಈಗ ಇದು ಮಾಡಿ ಇನ್ನೂ ಬೇಕು ಅಂದರೆ ನಾವು ಈ ಜಾಗದಲ್ಲೂ ಫಿಲ್ ಮಾಡ್ಬೋದು. ಇದನ್ನು ಕಲರ್ಸಿಂದ ಮಾಡ್ಬೋದು, ಮತ್ತು ಚಮ್ಕಿ ಡಸ್ಟ್ ಇರುತ್ತಲ್ಲ ಅದರಿಂದ ಮಾಡ್ಬೋದು. ಶೇಡ್ಸ್ ಬೇಕು ಅಂದರೆ ಅದಕ್ಕೆ ಬೇರೆ ಥರ ಮತ್ತೆ ತೋರಿಸ್ತೀನಿ ಶೇಡ್ಸ್ ಫ್ಲವರ್ಸ್ ಎಲ್ಲ. ಜಸ್ಟ್ ಇದನ್ನು ಹೀಗೆ ಪ್ರೆಸ್ ಮಾಡಪ್ಪ, ಹರಡು, ಅದ್ರ ಫುಲ್ ಗ್ಯಾಪ್ ತುಂಬ ಹರಡಬೇಕು ಅದನ್ನು ಹೀಗೆ. ಓಕೆ, ಗರ ಹೀಗೆ. ಇದಕ್ಕೂ ಅಷ್ಟೇ ಪುಟ್ಟದಾಗಿ ಹಿಂಗೆ ಹಾಕ್ಬಿಟ್ಟು, ಇದಕ್ಕೇನು ಜಾಸ್ತಿ ಇರಲ್ಲ, ಜಸ್ಟ್ ಹಾಕಿ ಬಿಡ್ಬೋದು. ಇಲ್ಲಾಂದರೆ ಜಸ್ಟ್ ಪ್ರೆಸ್ ಮಾಡೋದು. ಬೇಡ ಕರೆಕ್ಟ್, ಬೇಡ ಲಕ್ಕಿ, ಹಾಗೆ ಇರಲಿ. ಪುಟ್ಟು ಫ್ಲವರ್ ಆದಾಗ ಜಸ್ಟ್ ಸ್ವಲ್ಪ ಹಂಗೆ ಹಾಕೋದು. ನಾವು ಕೈಯಿಂದ ಹಾಕಿದ್ರೆ ಸ್ವಲ್ಪ ರೌಂಡ್ ಬರಲ್ಲ, ಅದಕ್ಕೆ ಇದರಿಂದ ಹಾಕ್ಕೊಡೋದು. ಇದು ಎಲ್ಲ ಫ್ಲವರ್ಸ್ಗೂ ಈ ಥರನೇ ಮಾಡ್ಬೋದು. ಇಲ್ಲ ಹೀಗೆ ಬಿಡ್ತೀವಿ ವೈಟು ಅಂದರೆ ಜಸ್ಟ್ ವೈಟ್ ಹಾಕಿ ಅಲ್ಲ, ರೌಂಡ್ ಮಾಡಿ, ಮಧ್ಯ ರೌಂಡ್ ಮಾಡಿ, ಸೆಂಟರಲ್ಲಿ ಈ ರೀತಿ ಎಲ್ಲ ಇನ್ನು ಪ್ರೆಸ್ ಮಾಡಿ ಮಾಡಬೇಕು. ಹೀಗೆ ನೋಡಿ, ಈ ರೀತಿ ವೈಟಲ್ಲೇ ಮಾಡ್ಬೋದು ಬೇಕು ಅಂದರೆ. ಮತ್ತೆ ಬೇಕಾದ್ರೆ ನಮ್ಗೆ ಇಷ್ಟ ಆದರೆ ಕಲರ್ ತುಂಬಿಸ್ಬೋದು ಒಳಗಡೆ, ಇಲ್ಲ ಹಾಗೆ ಬಿಡ್ಬೋದು. ಇದು ನಮ್ಗೆ ಇಷ್ಟ. ಕಲರ್ ನಮ್ಗೆ ಹೆಂಗೆ ಬೇಕೋ ಹಾಗೆ. ಸ್ವಲ್ಪ ಸೆಟ್ ಮಾಡ್ಕೋಬೇಕು ಕರೆಕ್ಟಾಗಿ. ಸ್ವಲ್ಪ ಪ್ರಾಕ್ಟೀಸ್ ಆದ್ರೇ ಇದು ಬರೋದು. ಪ್ರಾಕ್ಟೀಸ್ ಆಗಬೇಕು, ಪ್ರಾಕ್ಟೀಸ್ ಆದರೆ ಚೆನ್ನಾಗಿ ಬರುತ್ತೆ. ಇರು ಕಂದ, ಇರು ಆಗಲ್ಲ. ಒಂದ್ಸಲ ಬೆರಳಲ್ಲಿ ಪ್ರೆಸ್ ಮಾಡಿ ರೌಂಡ್ ಮಾಡಬೇಕು. ಇರು ಕಂದ, ಇರು ಹೀಗೆ ಮಾಡಿ ಮಾಡಬೇಕು. ಇನ್ನೂ ಇಲ್ಲ ಅಂತಂದರೆ ಈ ಥರ ಹಾಕಿ ಅಷ್ಟಿಗೆ ಕೊಡಮ್ಮ, ಮ್ಯಾಸ್ಟಿಕ್ ಕೊಡಮ್ಮ. ಇದನ್ನು ಜಸ್ಟ್ ರೌಂಡ್ಗಳು ಮಾಡ್ಬೋದು, ಹೈಲೈಟ್ ಆಗುತ್ತೆ. ಬೇಡ ಇದು ಹಾಕೋದು ಬೇಡ, ಸುಮ್ಮನೆ
ಹೀಗೆ ಮಾಡ್ಬೋದು. ಇನ್ನೂ ಜಾಸ್ತಿ ಹಾಕಿ ಇದನ್ನು ಈ ರೀತಿಯಾದರೂ ಮಾಡ್ಬೋದು. ಬೆರಳಲ್ಲಿ ಮಾಡಿರ್ತೀವಲ್ಲ, ಸೆಂಟ್ರಲ್ಲಿ ಬೆರಳದಲ್ಲಿ ದಪ್ಪ ಆಗುತ್ತೆ ಬೆರಳಲ್ಲಿ ಮಾಡೋಕ್ಕೆ. ಅದಕ್ಕೆ ಅದರಲ್ಲಿ ನಾವು ಟೂತ್ ಪಿಕ್ಕಲ್ಲಾಗಲಿ ಇದರಲ್ಲಾಗಲಿ ಮಾಡ್ಬೋದು. ಈ ರೀತಿ ಮಾಡಬೇಕು. ಇದನ್ನು ನೋಡಿ ಇಲ್ಲಿ ನೋಡಪ್ಪ, ನೀನು ಮಾಡು ಇಲ್ಲೊಂದು, ನಾನು ತೋರಿಸ್ತೀನಿ. ಇಲ್ವಾ? ಹಾಂ, ಇಲ್ವಾ? ಇದರಲ್ಲಿ ಮಾಡಬೇಕು ನೋಡಿ. ಈಗ ನಮ್ಗೆ ಹೆಂಗೆ ಬೇಕೋ ಹಂಗೆ ಡಿಸೈನ್ ಮಾಡಿಕೊಂಡು ಒಂದು ಬೊಕ್ಕೆ ಥರ ಆಗಲಿ ಮಾಡ್ಬೋದು. ಇಲ್ಲಿ ಈಗ ನಾನು ಬೆರಳಲ್ಲಿ ನೀನು, ನಾನು ಇಲ್ಲಿ ಇದು ಮಾಡ್ತೀನಿ, ನೀನು ಇಲ್ಲಿ. ಓಕೆ, ಇರು ಒಂದು ನಿಮಿಷ ಇರು. ಇಲ್ಲಿ ಮಾಡು ನೀನೀಗ. ಇಲ್ಲಿ ನೋಡು, ಮಧ್ಯ ಒಂದು ಸ್ವಲ್ಪ ರೌಂಡ್ ಮಾಡು, ಬೆರಳಲ್ಲಿ ಮಾಡು. ಇಲ್ಲಿ ಇಲ್ಲಿ ನೀವು ಬೆರಳಲ್ಲಿ ಮಾಡ್ತೀಯಾ? ಓಕೆ. ವಾವ್, ವೆರಿ ಗುಡ್. ಸ್ಕ್ವೇರ್ ಬಂತು ಲಕ್ಕಿನಿದ್ದು, ಸ್ಕ್ವೇರ್ ಬಂತು. ಸೂಪರ್ ಇದೆ. ಇದಕ್ಕೆ ಮಧ್ಯದಲ್ಲಿ ಮಾಡಮ್ಮ. ಓಕೆ, ಇದಮ್ಮ ನಾನು ಇಲ್ಲಿ ಟೂತ್ ಪಿಕ್ಕಲ್ಲಿ ಮಾಡ್ತೀನಿ, ಇದರಲ್ಲಿ ಏನು ಮಾಡು. ಇದು ತಗೋ ಅಲ್ಲ, ಇದನ್ನು ತಗೋ. ಟಚ್ ಆಗುತ್ತೆ, ನಾವು ನೋಡ್ಕೊಂಡು ಮಾಡ್ತಾ ಇರಬೇಕು. ಇದರಲ್ಲಿ ಮಾಡಿದ್ದೀನಿ ನಾ ಹೇಗೆ ಮಾಡ್ತೀನಿ ನೋಡು, ಮಾಡಿ. ರೌಂಡ್ ಮಾಡಿ ಫಸ್ಟ್. ಓಕೆ, ಮತ್ತೆ ಟೂತ್ ಪಿಕ್ಕಲ್ಲಿ ನೀನು ಮಾಡ್ತೀಯಾ? ಮಾಡಿ. ಇರು ಮಾಡಿ. ಇಲ್ಲಿ ಮಾಡು, ಅಲ್ಲೇ ಅಲ್ಲೇ ಹಿಂಗೆಲ್ಲಿ. ಇದನ್ನು ಮಾಡಿ. ಬಸ್ ಎಲ್ಲ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಲಕ್ಕಿ. ಓಕೆ, ಇಲ್ಲಿ ನಾವು ಕುಂದನ್ ಇಡ್ಬೋದು. ಈ ಮಧ್ಯ ಕಲರ್ದು ರಂಗೋಲಿ ಪೌಡ್ರು ಹಾಕ್ಬೋದು ಪುಟ್ಟದಾಗಿ. ಓಕೆ, ನೋಡಿ ಈ ಥರ ಮಾಡ್ಕೋಬೇಕು. ಇದು ಫಸ್ಟ್ ಸ್ಟೆಪ್.
ಜಿತ್ತು ಸರ್ ಇದನ್ನು ಚೊಪ್ಪೆ ಚೊಪ್ಪೆದುದ್ದು ಅಂದ್ಕೊಂಡು ಈಗ ನಾನು ತೋರಿಸಿದ್ನಲ್ಲ ಆ ಥರ ಇದನ್ನೆಲ್ಲ ಕ್ರಿಯೇಟ್ ಮಾಡೋದು ನೋಡಿ. ಬೆರಳಲ್ಲಿ ಮಾಡಿರೋದು ಇದು ಇದು ಬಂದುಬಿಟ್ಟು ಈ ಇದು ಇದು ಎಲ್ಲ 2 ಡಿಸೈನ್ ತೋರಿಸಿದ್ನಲ್ಲ, ಇವೆರಡು ಬೆರಳಲ್ಲಿ ಮಾಡಿರೋದು. ಇದು ಒಂದು ಟೂತ್ ಪಿಕ್ಕಲ್ಲಿ ಮಾಡಿರೋದು, ಇದು ಮ್ಯಾಸ್ಟಿಕಲ್ಲಿ ಮಾಡಿರೋದು, ಇದು ಪುಟ್ಟದು ಇದರಲ್ಲಿ ಮಾಡಿರೋದು ಟೂತ್ ಪಿಕ್ಕಲ್ಲಿ. ನಮಗೆ ಹೆಂಗೆ ಬೇಕೋ ಹಂಗೆ ಡಿಸೈನ್ ಮಾಡ್ಕೋಬೋದು. ಹೀಗೆ ಆರತಿ ತಟ್ಟೆ ಸುತ್ತಲೂ ಕ್ರಿಯೇಟ್ ಮಾಡ್ಕೋಬೋದು. ಈಗ ಬೇಕಾದರೆ ಹಿಂಗೆ ತುಂಬಿಸ್ಬೋದು, ಇಲ್ಲ ಖಾಲಿ ಬಿಡ್ಬೋದು, ಇಲ್ಲ ಇದರಲ್ಲಿ ಚಮಕಿ ಪೌಡರ್ ಹಾಕ್ಬೋದು. ಶೈನಿಂಗ್ ಬರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಇಷ್ಟ ಆಯಿತಾ? ನೀವು ಕಲೀರಿ, ಲೈಕ್ ಮಾಡಿ. ಇನ್ನಿಷ್ಟು ವಿಡಿಯೋಗಳು ಇದು ಕ್ರಿಯೇಟ್ ಮಾಡಿ ತೋರಿಸ್ತಾ ಇರ್ತೀನಿ, ನೋಡಿ ದಯವಿಟ್ಟು. ಓಕೆ.